ಒಂದು ಫೋನ್ ಮಾಡಿದಿದ್ರೆ ನಾನು ನಿಮ್ಮ ಅಣ್ಣನೇ ಕಳಿಸ್ತಿದ್ದೆ. ನೀನು ನೋಡಿದ್ರೆ ಹೇಳ್ದೆ ಕೇಳ್ದೆ ಮಗನ್ ಕರ್ಕೊಂಡು ಇಲ್ಲಿಗೆ ಬಂದಿದ್ಯಾ. ಈ ಬಿಸಿಲಲ್ಲಿ ನೀನು ಒಂದು ಫೋನ್ ಮಾಡ್ಬೇಕು ತಾನೆ. ಸರಿ ಸರಿ, ತಗೋ ಕಾಫಿ ಕುಡಿ. ಚಿಂಟು, ನಿನಗೆ ಹಾಲು ಕೊಡ್ತೀನಿ. ಅದು ಅದಕ್ಕೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಹಾಗಾಗಿ ಹೇಳ್ದೆ ಕೇಳ್ದೆ ಬರಬೇಕಾಯ್ತು. ಅಯ್ಯೋ, ನನ್ನ ಹತ್ರ ಮಾತಾಡೋದಕ್ಕೆ ಹೇಳ್ದೆ ಕೇಳ್ದೆ ಬರಬೇಕಾ ಹೇಳು? ನೀನು ಒಂದೇ ಒಂದು ಫೋನ್ ಮಾಡಿದಿದ್ರೆ ನಿಮ್ಮ ಅಣ್ಣನೇ ಕರ್ಕೊಂಡು ಬರ್ತಿದ್ರು, ಆಮೇಲೂ ಮಾತಾಡ್ಬೋದಿತ್ತು ತಾನೆ. ಆ ಬಸ್ಸಲ್ಲೆಲ್ಲ ಬರೋ ಗೋಳ್ ಬೇಕಿತ್ತಾ? ಅದು ಅಲ್ಲದೆ ಈ ಬಿಸಿಲಲ್ಲಿ. ಆದರೂ ಆದರೂ ಅದಕ್ಕೆ ಇದನ್ನ ನಿಮ್ಮ ಎದುರಿಗೆ ಮಾತಾಡಬೇಕು ಅಂತ ನಾನೇ ಬಂದೆ. ನಿಮಗೆ ಗೊತ್ತಲ್ವಾ, ತೀರು ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ಮನೆ ಎಲ್ಲ ಜವಾಬ್ದಾರಿನೂ ನಾನೇ ತಗೋಬೇಕು. ಅದು ಅಲ್ಲದೆ ಅತ್ತೆ ಮಾವ ಅಂತೂ ನನ್ನಿಂದನೇ ಅವ್ರನ್ನ ಬಿಟ್ಟು ಹೋದ ಅನ್ನೋ ಥರ ಮಾತಾಡ್ತಿದ್ದಾರೆ. ಹೀಗಿರುವಾಗ ನಾನು ಚಿಂಟುನ ನನ್ನ ಜೊತೆನೇ ಬಿಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಡೈಲಿ ಆಫೀಸಿಗೆ ಹೋಗಬೇಕು, ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಅವನನ್ನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಅಜ್ಜ ಅಜ್ಜಿನೂ ಹೋಗಲ್ಲ. ಹಾಗಿರುವಾಗ ನಾನು ಅವನನ್ನು ನೋಡ್ಕೊಳ್ಳೋದು ನನಗೂ ಕಷ್ಟನೇ, ಅವನಿಗೂ ತೊಂದರೆನೇ. ಅದಕ್ಕೆ ನಿಮ್ದು ಯಾವುದೂ ಅಭ್ಯಂತರ ಇಲ್ಲ ಅಂದರೆ ಚಿಂಟು ಈ ಮನೇಲಿ ನಿಮ್ಮ ಜೊತೆನೇ ಇದ್ದರೆ ಓಕೆನಾ? ಅಯ್ಯೋ, ಇದೇನೇ ಇದು? ಅಲ್ಲ ಕಣೆ, ನಿನ್ನ ತಾಯಿ ಮನೆಗೆ ನಿನ್ನ ಮಗನ್ ಬಿಟ್ಟು ಹೋಗೋದಕ್ಕೆ ನನ್ನನ್ನು ಪರ್ಮಿಷನ್ ಕೇಳ್ತಿದ್ಯಲ್ಲ, ನಿನಗೇನೇ ಆಗಿದೆ? ಅದು ಹಾಗಲ್ಲ ಅದಕ್ಕೆ. ಈಗ ಮನೇಲಿ ಊಟ ತಿಂಡಿ ಬಟ್ಟೆ ಬರೀ ಎಲ್ಲನೂ ನೀವೇ ತಾನೇ ನೋಡ್ಕೊಳ್ಳೋದು. ಹಾಗಾಗಿ ಚಿಂಟು ವಿಷಯದಲ್ಲೂ ಇದೆಲ್ಲನೂ ನೀವೇ ಮಾಡಬೇಕು. ನಿಮಗೆ ಯಾವ ಅಭ್ಯಂತರ ಇಲ್ಲ ಅಂದರೆ ಮಾತ್ರನೇ ನಾನು ಚಿಂಟುನ ಇಲ್ಲೇ ಬಿಟ್ಟು ಹೋಗ್ತೀನಿ. ನಿಮ್ಗೇನಾದರೂ ಅಭ್ಯಂತರ ಇದೆ ಅಂದರೆ ಕಷ್ಟ ಆದರೂ ಪರವಾಗಿಲ್ಲ, ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋತೀನಿ. ಸಾಕು, ಬಾಯಿ ಮುಚ್ಚೆ. ಅಲ್ಲ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಯಾರೋ ಬೇರೆಯವ್ರ ಹತ್ರ ಮಾತಾಡ್ದಾಗ ಮಾತಾಡ್ತಿದ್ಯಲ್ಲ. ನನಗೇನು ಚಿಂಟು ಬೇರೆನಾ, ನನ್ನ ಮಗಳು ಬೇರೆನಾ? ಇಬ್ರು ಒಂದೇ ಥರನೇ ನೋಡೋದು. ನೋಡು, ನನಗೆ ಇನ್ನೊಬ್ಬ ಮಗ ಇದ್ದಿದ್ರೆ ನಾನು ಅವನ್ನ ನೋಡ್ಕೋತಿದ್ದೆ ತಾನೆ. ನನ್ನ ಮಗಳ ಜೊತೆ ಚಿಂಟುನು ಈ ಮನೇಲೆ ಬೆಳಿತಾನೆ, ಅದ್ರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ. ನೋಡು, ಇನ್ನೊಂದ್ಸರಿ ಈ ಭೇದ ಭಾವ ಅದೆಲ್ಲ ಮಾಡ್ಬಿಟ್ಟು ಮಾತಾಡಿದ್ರೆ ನಾನು ಮಾತ್ರ ಮೊದಲಿನ ಹಾಗೆ ನಿನ್ನನ್ನು ಯಾವತ್ತೂ ನೋಡೋದೇ ಇಲ್ಲ, ನಿನ್ನ ಕ್ಷಮಿಸೋದು ಇಲ್ಲ. ಕ್ಷಮಿಸಿ ಅದಕ್ಕೆ. ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ. ಅಂತೂ ನೀವು ನನ್ನ ಮಗನ ನಿನ್ನ ಮಗನ ಥರನೇ ನೋಡ್ಕೋತೀನಿ ಅಂದ್ರಲ್ಲ, ಅಷ್ಟೇ ಸಾಕು. ನನಗಿನ್ನು ಯಾವ ಚಿಂತೆನೂ ಇಲ್ಲ ಅದಕ್ಕೆ. ನಾನಿನ್ನು ಹೊರಡ್ತೀನಿ. ಅಮ್ಮ, ನಾನಿರಲ್ಲ, ನಾನು ನಿನ್ನ ಜೊತೆನೆ ಬರ್ತೀನಿ. ನಾನಿಲ್ಲಿರಲ್ಲ, ನಾನು ಒಬ್ಬನೇ ಇರಬೇಕು. ನನ್ನ ಮಗ ಜಾಣ ಅಲ್ವಾ? ನೋಡ್ಕಂದಮ್ಮ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇನೆ ಅತ್ತೆ ಮಾವ ಅಜ್ಜ ಅಜ್ಜಿ ಎಲ್ಲರ ಜೊತೆನೂ ಆರಾಮಾಗಿರು. ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಹೌದು ಬಂಗಾರ, ನನ್ನ ಮಗ ಚಿಂಟು ತುಂಬ ಜಾಣ ಅಲ್ವಾ? ನಾನು ಹೇಳಿದ್ದೆಲ್ಲ ಕೇಳ್ತೀಯ ಅಲ್ವಾ? ಒಳ್ಳೆ ಹುಡುಗ ಅಲ್ಲ? ಇನ್ಮೇಲೆ ಇಲ್ಲೇ ಇರಬೇಕು, ಆಯ್ತಾ? ನಾನು ಮಾವ ಅಜ್ಜ ಅಜ್ಜಿ ಎಲ್ಲರ ಜೊತೆನೂ ನೀನು ಆಟ ಆಡ್ಕೊಂಡಿರ್ಬೋದು. ಅಮ್ಮ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದು ನಿನ್ನ ಕರ್ಕೊ ಹೋಗ್ತಾಳೆ. ಸರಿ ಅದಕ್ಕೆ, ನಾನಿನ್ನು ಹೊರಡ್ತೀನಿ. ನನಗೆ ಟೈಮ್ ಆಯಿತು, ಆಫೀಸಿಗೆ ಬೇರೆ ಹೋಗಬೇಕು. ಅರೆ, ಇದೇನಿದು? ಬಂದು ದಿಢೀರಂತ ಹೊರಡ್ತೀನಿ ಅಂತಿದ್ಯಲ್ಲ? ಇಲ್ಲ ಇಲ್ಲ, ಇನ್ನೊಂದು 2 ದಿನ ಇಲ್ಲೇ ಇದ್ಬಿಟ್ಟು ಹೋಗು. ಅಯ್ಯೋ, 2 ದಿನನಾ? ಅದಕ್ಕೆ ನಿಮಗೆ ಗೊತ್ತಲ್ವಾ ನನ್ನ ಪರಿಸ್ಥಿತಿ, ಅದಕ್ಕೆ ನಾನು ಇವಾಗ ಹೊರಡ್ತೀನಿ. ಇನ್ನೊಂದು 2-3 ದಿನ ಬಿಟ್ಟು ನಾನೇ ಬಂದು ಹೋಗ್ತೀನಿ, ಆಯ್ತಾ? ಸರಿ ಕಣಮ್ಮ, ಹುಷಾರಾಗಿ ಹೋಗ್ಬಾ. ಚಿಂಟು ಮಗನೆ, ಹೋಗ್ ಮಗನೆ, ಅಲ್ಲಿ ಪುಟ್ಟಿ ಆಟ ಆಡ್ತಾ ಇದ್ದಾಳೆ, ಅವಳ ಜೊತೆ ನೀನು ಆಟ ಆಡು ಹೋಗು. ಲೇ ಕೀರ್ತನ, ನಿನಗೇನು ತಲೆ ಕೆಟ್ಟಿದ್ಯೇನೆ? ಅಲ್ಲ ಕಣೆ, ಈ ಮನೇಲಿ ಇವ್ರಿಗೆಲ್ಲ ಬೇಯಿಸಾಕೋದಲ್ದೇನೆ ಇವಾಗ ನಿನ್ನ 4ನೇ ಮಗನ ಕರ್ಕೊಂಡು ಬಂದು ಇಲ್ಲೇ ಬಿಟ್ಕೊಳ್ಳೋದಕ್ಕೆ ತಯಾರು ಮಾಡಿದ್ಯಲ್ಲ. ಅಲ್ಲ ಕಣೆ, ಅವನದೇನು ಸ್ವಲ್ಪ ಕೆಲಸ ಇರುತ್ತಾ? ಅವ್ನಿಗೆ ಸ್ನಾನ ಮಾಡಿಸ್ಬೇಕು, ಬಟ್ಟೆ ಒಗಿಬೇಕು, ಊಟ ತಿಂಡಿ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು, ಓದಿಸ್ಬೇಕು, ಬರೆಸ್ಬೇಕು, ಏನು ಸ್ವಲ್ಪ ಇರುತ್ತೇನೆ? ನಿನಗಷ್ಟು ಗೊತ್ತಾಗಲ್ಲೇನೆ? ಅಲ್ಲ ಕಣೆ, ಬೇಕಾದ್ರೆ ಅವಳ ಮಗನ ಅವಳು ನೋಡ್ಕೋತಾ ಇದ್ಲು, ವಾಪಸ್ ಹೋಗಮ್ಮ ಕರ್ಕೊಂಡು ಅಂತ ಹೇಳೋದು ಬಿಟ್ಟು ಇಲ್ಲ ಇಲ್ಲ ಇದು ನಿನ್ನ ಮನೆ, ನಾನು ನೋಡ್ಕೋತೀನಿ ಅದನ್ನು ಕೇಳಬೇಕಾ ಅಂತ ಹೇಳ್ತಿದ್ಯಾ? ನಿನಗೆ ಮಂಡೆ ಪೆಟ್ಟಾಗಿದೆ ಕಣೆ. ಅವಳಿಗೆ ಗಂಡ ಇಲ್ಲ ಅಂತ ಅವಳ ಮಗನ ನೀನು ಸಾಕ್ಬೇಕು ಅನ್ನೋ ರೂಲ್ಸ್ ಏನಾದರೂ ಇದೆಯೇನೆ? ಬೇಕಾದ್ರೆ ಅವಳ ಅತ್ತೆ ಮಾವನ ಜೊತೆ ಚೆನ್ನಾಗಿದ್ದು ಅವರೇ ನೋಡ್ಕೊಳ್ಳೋ ಹಾಗೆ ನೋಡ್ಕೋತಾಳೆ. ಅದು ಬಿಟ್ಟು ಅವ್ರ ಅತ್ತೆ ಮಾವನ ಜೊತೆ ದಿನಾ ಬೆಳಗಾದ್ರೂ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾಳೆ. ಇಲ್ಲಿ ಬಂದು ಅವಳ ಮಗನ ನೀನು ನೋಡ್ಕೋಬೇಕು ಅಂತ ಹೇಳಿ ಮೋಸ್ಟ್ಲೆ ಕಣ್ಣೀರು ಹಾಕಿ ಹೋದ್ಲು. ನೀನು ಅದನ್ನ ನಂಬಿ ಮಗನ ನೋಡ್ಕೋತೀನಿ ಅಂತ ಮಾತು ಬೇರೆ ಕೊಟ್ಟಿದ್ಯಾ. ನಿನ್ನೇ ಯಾರಾದರೂ ನೋಡ್ಕೋಬೇಕು. ಹಾಗಿರುವಾಗ ಇಡೀ ಊರನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಚಂಬ ಬೇರೆ ನಿನಗೆ.
ಕೀರ್ತನನ್ ತಾಯಿ ಲಲಿತಾ ಅವಾಗಿಂದನೂ ಅವಳ ಹತ್ರನೇ ಮಾತಾಡ್ತಾ ಇರ್ತಾಳೆ. ಆದ್ರೆ ಕೀರ್ತನ ಮಾತ್ರ ಯಾವುದೋ ಯೋಚನೆಯಲ್ಲಿ ಮುಳುಗೋಗಿರ್ತಾಳೆ. ಆ ಯೋಚನೆ ಏನು ಅನ್ನೋದನ್ನ ಇವಾಗ ನೋಡಿ. ಲಲಿತಾ, ಅದೇನೋ ನಿಮ್ಮಣ್ಣ ನೀನೇನೋ ನಿನ್ ಮಗಳನ್ನ ಇಲ್ಲೇ ಓದೋದಕ್ ಬಿಡ್ತೀನಿ ಅಂತ ಹೇಳ್ತಾ ಇದ್ರಪ್ಪ, ಹೌದೇನೆ? ಹೌದು ಅದಕ್ಕೆ, ನಿಮ್ಗೆ ಗೊತ್ತಲ್ವಾ ನಮ್ಮ ಮನೆ ಪರಿಸ್ಥಿತಿ. ನಮ್ಮ ಮನೆಯವರು ಹೊರಗಡೆ ಕೆಲ್ಸಕ್ಕೆ ಹೋಗೋದು, ನಾನು ಮನೆಯಲ್ಲಿ ಹೊಲ ಗದ್ದೆ ನೋಡ್ಕೊಂಡಿರ್ಬೇಕು. ಹೀಗಿರುವಾಗ ಮಗಳನ್ನ ಓದಿಸೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ವಾ. ಅದು ಅಲ್ದೇ ಅಣ್ಣ ಪುಟಾಣಿನ ಓದಿಸ್ತೀನಿ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಅವಳನ್ನ ಇಲ್ಲೇ ಬಿಟ್ಟು ಹೋಗೋಣ ಅಂತ. ಒಂದು ಸ್ವಲ್ಪ ಒಂದು 10ನೇ ಕ್ಲಾಸು 11ನೇ ಕ್ಲಾಸ್ವರೆಗೂ ಅವಳೊಂಚೂರು ಓದ್ಕೊಂಡ್ರೆ ಆಮೇಲೆ ಅವಳ ಜೀವನನ ಹೇಗೋ ಮುಂದೆ ರೂಪಿಸ್ಬಿಡ್ಬೋದು. ಇವಾಗಲೇ ಓದು ಬರಹ ಎಲ್ಲ ಹಾಳಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಓಹೋ, ನೀವೇ ಎಲ್ಲ ನಿರ್ಧಾರ ಮಾಡಿದ್ಮೇಲೆ ಇನ್ನೇನು ಬಿಡಮ್ಮ, ನಾನೇನು ಹೇಳೋದಿದೆ. ಹೇಗೋ ನೀನು ನಿನ್ನ ಅಣ್ಣ ಸೇರ್ಕೊಂಡು ಈ ಮನೇಲೆ ಓದಿಸ್ಬೇಕು ಅಂತ ನಿರ್ಧಾರ ಮಾಡಾಗಿದೆ ಅಲ್ವಾ. ಸರಿ ಬಿಡಿ, ನಿಮ್ಮಿಷ್ಟ. ಅಮ್ಮ ಅಮ್ಮ, ನಾನಿರಲ್ಲ, ನಂಗೆ ಇಷ್ಟ ಇಲ್ಲ. ಅತ್ತೆ ಮನೇಲಿರಲ್ಲ, ನಾನು ಅಲ್ಲೇ ಇರ್ತೀನಿ. ಅರೆ ಮಗಳೇ, ಹಾಗೆಲ್ಲ ಹೇಳ್ಬಾರ್ದು. ನನ್ನ ಮಗಳು ಜಾಣ ಅಲ್ವಾ. ಅತ್ತೆ ಮಾವನ ಜೊತೆ ಇಲ್ಲೇ ಇರಬೇಕು, ಚೆನ್ನಾಗಿ ಓದಬೇಕು. ದೊಡ್ಡೋಳಾದ್ಮೇಲೆ ನನ್ನ ನೋಡ್ಕೋಬೇಕಲ್ವಾ. ಅಪ್ಪನ ನೋಡ್ಕೋಬೇಕು. ಅಪ್ಪಂಗೆ ನಂಗೆ ಕಷ್ಟ ಆಗುತ್ತೆ ಅಲ್ವಾ. ಅದಕ್ಕೆ ನೀನು ಇಲ್ಲಿದ್ರೆ ಚೆನ್ನಾಗಿ ಓದ್ಕೊಂಡ್ರೆ ಮಾತ್ರನೇ ನಮ್ಮನ್ನೆಲ್ಲ ನೋಡ್ಕೊಳ್ಳೋದಕ್ಕಾಗೋದು. ನೀನು ಒಳ್ಳೆ ಹುಡುಗಿ ಅಲ್ವಾ, ನನ್ನ ಮಾತು ಕೇಳ್ತೀಯ ಅಲ್ವಾ. ಅಮ್ಮ ನಿಂಗೆ ಯಾವಾಗಲೂ ಒಳ್ಳೇದನ್ನೇ ಹೇಳ್ತಾರೆ ತಾನೆ. ಅದಕ್ಕೆ ಅಮ್ಮನ ಮಾತು ಕೇಳಬೇಕು. ಯಾಕತ್ಗೆ ನನ್ನ ಮಗಳು ಈ ಮನೇಲಿ ಓದೋದು, ಈ ಮನೇಲಿ ಇರೋದು ನಿಮಗೆ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗೇನಾದರೂ ಇದ್ರೆ ಇವಾಗಲೇ ಹೇಳಬೇಡಿ. ನಾನು ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡ್ತೀನಿ. ಏನು ಅಣ್ಣ ಹೇಳಿದ್ನಲ್ಲ ಅಂತ ಕರ್ಕೊಂಡು ಬಂದೆ. ನಮ್ಮನೆ ಪರಿಸ್ಥಿತಿನೂ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಬರಬೇಕಾಯ್ತು. ಹೆಂಗೂ ಕೀರ್ತನ ಏನು ಚಿಕ್ಕೋಳಲ್ಲ, ಎಲ್ಲ ಕೆಲಸನೂ ಮಾಡ್ತಾಳೆ. ಈ ಮನೇಲಿ ಎಲ್ಲ ಕೆಲಸನೂ ಮಾಡಿಸೋಣ. ಬಂದಿರೋ ತಪ್ಪಿಗೆ ಓದೋದು ಓದ್ತಾಳೆ, ಅದ್ರ ಜೊತೆಗೆ ಮನೆ ಎಲ್ಲ ಕೆಲಸನೂ ಮಾಡಬೇಕು. ಬಿಟ್ಟಿಯಾಗ ಅನ್ನ ಹಾಕೋದಕ್ಕೆ ಇವಳೇನು ಮಾವನ ಮಗಳ? ಏನೋ ಹೋಗ್ಲಿ ಅಂತ ಸುಮ್ಮನೆ ಇದ್ದೀನಿ. ಇವಾಗ ಬೇಡ ಬೇಡ, ಇವಾಗ ಏನು ಹೇಳೋದು ಬೇಡ. ಏನಾದರೂ ಹೇಳಿದ್ರೆ ಇವಳು ವಾಪಸ್ ಮಗಳನ್ನ ಕರ್ಕೊಂಡು ಹೋದ್ರೂ ಹೋಗ್ತಾಳೆ. ಮನೆ ಕೆಲಸಕ್ಕೆ ಜನ ಇಲ್ದಿದ್ದಂಗೆ ಆಗುತ್ತೆ. ನಾನೊಬ್ಬಳೇ ಒದ್ದಾಡಬೇಕು. ನಾಳೆಯಿಂದ ಇವಳನ್ನೇ ಬೇಗ ಎಬ್ಸಿ ಮನೆ ಎಲ್ಲ ಕೆಲಸನೂ ಮಾಡಿಸೋದಕ್ಕಾಗುತ್ತೆ. ಅಯ್ಯೋ ಲಲಿತಾ, ಇದ್ರಲ್ಲೇನಿದೆಯಾ? ಏನೋ ತಮಾಷೆಗೆ ಹೇಳ್ದೆ, ನೀನು ನೋಡಿದ್ರೆ ಅದನ್ನೇ ಸೀರಿಯಸ್ ಆಗಿ ತಿಳ್ಕೊಂಡ್ಬಿಟ್ಟಿದ್ಯಾ. ನೋಡು, ಆ ಥರ ಏನಿಲ್ಲ. ಅವಳೇನು ಬೇರೆಯವಳ? ನನ್ನ ಸೊಸೆ, ಸೋದ್ರ ಸೊಸೆ. ನನಗೆ ಯಾವ ಅಭ್ಯಂತರನೂ ಇಲ್ಲ. ನಾಳೆಯಿಂದ ಅವಳನ್ನ ನನ್ನ ಸ್ವಂತ ಮಗಳ ಹಾಗೇನೆ ನೋಡ್ಕೋತೀನಿ. ನೀನು ಯಾವ ಚಿಂತೆ ಮಾಡ್ದೇನೆ ಹೋಗ್ಬಾ. ಅಪ್ಪ, ಅದಕ್ಕೆ ನೀವಿಷ್ಟು ಹೇಳಿದ್ರಲ್ಲ, ನನಗಂತೂ ತುಂಬ ಸಂತೋಷ ಆಯಿತು. ಹಾಗೆ ಧೈರ್ಯನೂ ಬಂತು. ಸರಿ, ಅದಕ್ಕೆ ನಾನಿನ್ನು ಹೊರಡ್ತೀನಿ. ನೋಡು ಕೀರ್ತನ, ಮಾವನ ಮನೆ ಅಂತ ಸಲ್ಗೆ ತಗೊಂಡು 10 ಗಂಟೆವರೆಗೂ ಮಲಗೋ ಹಾಗೆಲ್ಲ ಏನೂ ಇಲ್ಲ. ನೋಡು, ಮನೆ ಎಲ್ಲ ಕೆಲಸನೂ ಆಗಬೇಕು ಅಂದರೆ ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು. ಆಮೇಲೇನೆ ನಿನ್ನ ಓದು ಬರಹ ಎಲ್ಲ. ಇದು ಯಾವ ವಿಷಯನೋ ನಿನ್ನ ತಾಯಿವರೆಗೂ ಹೋಗಿ ಕೂಡ್ದು. ಅತ್ತೆ ಅತ್ತೆ, ನನಗೆ ತುಂಬ ಹಸುವಾಗ್ತಾ ಇದೆ. ತಿಂಡಿ ಆಗಿದ್ರೆ ಕೊಡ್ತೀರಾ? ಏನು ತಿಂಡಿನ? ಅಲ್ಲ, ದಿನ ಬೆಳಗಾದ್ರೆ ಸಾಕು, ಸಂಜೆ ಆದ್ರೆ ಸಾಕು ನಿನಗೆ 3 ಹೊತ್ತು ಬಿಸಿ ಬಿಸಿ ಅಡುಗೆನೇ ಬೇಕಾ? ನಿನ್ನಪ್ಪ ಏನು ಕೋಟಿಗಟ್ಟಲೆ ಆಸ್ತಿ ತಗೊಂಡು ಬಂದು ನಿನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೇಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಅನ್ಕೊಂಡಿದ್ಯಾ ಹೇಗೆ? 3 ಹೊತ್ತು ಬಿಸಿ ಬಿಸಿನೇ ತಿಂದ್ರೆ ನೆನ್ನೆ ಉಳ್ದಿರೋದು, ರಾತ್ರಿ ಉಳ್ದಿರೋದು, ಇದನ್ನೆಲ್ಲ ಏನ್ ಮಾಡೋದು? ಮುಸ್ರೆಗೆ ಹಾಕೋದಾ? ನಿನ್ ಮಾವ ಏನು ಕೋಟ್ಯಾಧೀಶ್ವರ ಅಲ್ಲಪ್ಪ. ನೋಡು, 3 ಹೊತ್ತು ಬಿಸಿ ಬಿಸಿ ಕೇಳ್ಬೇಡ. ಉಳ್ದಿರೋದು ಪಳ್ದಿರೋದು ಎಲ್ಲಾನು ಆರಿಸ್ಕೊಂಡು ತಿನ್ನು. ನಿನ್ಗೇನ್ ರೋಗ ಬಂದು ಬಡ್ಕೊಳ್ಳಲ್ಲ. ನಿಮ್ಮನೇಲೂ ಹಿಂಗೆ ತಾನೇ ತಿನ್ನೋದು ನೀವು? ಏನ್ ಮಹಾರಾಣಿ ಅನ್ಕೊಂಡ್ಬಿಟ್ಟಿದ್ದಾಳೆ ಇವಳಪ್ಪ ಅಮ್ಮ. ಇವಳನ್ನ ಮಹಾರಾಣಿ ತರ ನೋಡ್ಕೊಂಡಿದ್ದಾರೆ ಅನ್ನೋ ತರ ಬಂದು ಬಿಸಿ ಬಿಸಿ ಅಡಿಗೆ ಕೇಳ್ತಾಳೆ. 3 ಹೊತ್ತು ತಿನ್ನೋದ್ರ ಮೇಲೇನೆ ಧ್ಯಾನ. ಅದು ಬಿಟ್ರೆ ಬೇರೆ ಯಾವುದೂ ಇಲ್ಲ. ಒಂದು ಕೆಲಸನೂ ಹೇಳಿದ ನೆಟ್ಟಿಗೆ ಮಾಡಲ್ಲ. ಓದು ಬರಹ ಅಂತೂ ತಲೆಯಲ್ಲಿ ಇಲ್ವೇ ಇಲ್ಲ. ಯಾವಾಗ ನೋಡಿದ್ರು ತಿನ್ನೋದು ತಿನ್ನೋದು ತಿನ್ನೋದು, ಇದೇ ನೆನಪು. ಅತ್ತೆ ಹತ್ರ ಸ್ಕೂಲಲ್ಲಿ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ದಾರೆ. 50 ರೂಪಾಯಿ ಕೊಡು ಅಂದರೆ ಕೊಡಲ್ಲ. ಅದ್ರ ಬದಲು ನೋಟ್ಸು, ಪೆನ್ನು, ಪೆನ್ಸಿಲು ಖಾಲಿ ಆಗಿದೆ, ತಗೊಳ್ತೀನಿ, 50 ರೂಪಾಯಿ ಕೊಡು ಅಂತ ಕೇಳ್ತೀನಿ. ಅವಾಗಲಾದರೂ ಕೊಡ್ತಾಳೆ ಅನ್ಸುತ್ತೆ.
ಅತ್ತೆ, ನನ್ನ ನೋಟ್ಸು ಪೆನ್ನು ಪೆನ್ಸಿಲ್ ಎಲ್ಲ ಖಾಲಿ ಆಗಿದೆ. ಅದಕ್ಕೆ ನಾನು ಹೊಸ ತಗೋಬೇಕಿತ್ತು. 50 ರೂಪಾಯಿ ಕೊಡ್ತೀಯಾ? ಏನು, ನೋಟ್ಸು ಪೆನ್ನು ಪೆನ್ಸಿಲ್ ಎಲ್ಲ ಖಾಲಿ ಆಗಿದ್ಯಾ? ಮೊನ್ನೆ ತಾನೇ ತಗೊಂಡ್ ಬಂದಿರೋದು, ಅಷ್ಟು ಬೇಗ ಖಾಲಿ ಆಯ್ತೇನಾ? ಏನ್ ನಿನ್ನ ಅಪ್ಪನ ಮನೆ ಆಸ್ತಿನ ಇಲ್ಲಿ ಇಟ್ಟಿದ್ಯಾ? ಯಾವಾಗ ನೋಡಿದ್ರು ಏನಾದ್ರೂ ಒಂದು ಹೇಳ್ತಾನೆ ಇರ್ತ್ಯಾ. ಅದು ಇದು ಅಂತ ತಗೋಬೇಕು ಅಂತ ನನ್ನ ಹತ್ರ ದುಡ್ಡು ಕೇಳ್ತಾನೆ ಇರ್ತ್ಯಾ. ದುಡ್ಡೆಲ್ಲ ತಗೊಂಡೋಗಿ ತಿಂಡಿ ತಿಂತಿದ್ಯಾ ಹೇಗೆ? ಇವಾಗಂತೂ ಸುಳ್ಳು ಹೇಳೋದನ್ನು ಕಲ್ತಿದ್ಯಾ. ಬ್ಯಾಗಲ್ಲಿ ನಾನೇ ನಿನ್ನೆ ನೋಟ್ಸ್ ನೋಡಿದ್ದೀನಿ, ಪೆನ್ನು ಪೆನ್ಸಿಲು ಎಲ್ಲಾನು ನೋಡಿದ್ದೀನಿ. ಇವಾಗ ಬಂದು ಅದಿಲ್ಲ ಇದಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಿದ್ಯಾ? ಯಾವತ್ತಿಂದ ಕಲ್ತೆ ಇದೆಲ್ಲ? ನೋಡು, ಅದೇನೇ ಇದ್ರೂ ನಾನೇ ತಂದ್ಕೊಡ್ತೀನಿ. ನಿನ್ ಕೈಗೆ ಮಾತ್ರ 1 ರೂಪಾಯಿ ಕೊಡಲ್ಲ. ನನಗೆ ನಿನ್ ಮೇಲೆ ಸ್ವಲ್ಪನೂ ನಂಬಿಕೆನೂ ಇಲ್ಲ. ಈ ಪಾತ್ರೆ ಎಲ್ಲ ರಾಶಿ ಬಿದ್ದಿದೆ. ಮೊದಲು ಈ ಪಾತ್ರೆ ತೊಳೆದು ಹೊರಗಡೆ ಅಂಗ್ಲ ಗುಡ್ಸು. ಅದಾದ್ಮೇಲೆ ದನ ಕರುಗೆಲ್ಲ ಅಕ್ಕಚ್ಕೊಡ್ಬೇಕು. ಮೊದಲು ಅವಕ್ಕೆಲ್ಲ ಅಕ್ಕಚ್ಕೊಡು. ಆಮೇಲೆ ಬಂದು ಓದ್ಕೋ. ಓದ್ಕೊಳ್ಳೋದಲ್ಲೇ ಇದೆ. ನಿನ್ನ ಆ ಬುರ್ಡೆಗೆ ಏನೂ ಹೊತ್ತಲ್ಲ. ಸುಮ್ಮನೆ ಕೂತಿದ್ರಿ ಅಷ್ಟೇನೆ. ಟಿವಿ ನೋಡೋದು, ಆಟ ಆಡೋದು, ಉಣ್ಣೋದು, ತಿನ್ನೋದು, ಇದು ಬಿಟ್ರೆ ನಿನಗೆ ಬೇರೆ ಏನು ಗೊತ್ತು? ನಿನ್ನಮ್ಮ ಏನೋ ಸಾಧನೆ ಮಾಡ್ತಾಳೆ ಅಂತ ನನ್ನ ಮನೆಗೆ ತಂದು ಬಿಟ್ಟಿದ್ದಾಳೆ, ನನ್ನ ಜೀವ ಹಿಂಡೋದಕ್ಕೆ. ಪ್ರತಿದಿನಾನು ಕೀರ್ತನಿಗೆ ಬೈಯೋದು, ಅವಳಿಗೆ ಹೊಡೆಯೋದು, ಅವಳ ಹತ್ರ ಕೆಲಸ ಮಾಡಿಸೋದು, ಊಟ ನಿದ್ದೆ ಏನು ಮಾಡೋದಕ್ಕೆ ಬಿಡ್ದೇನೆ ಟಾರ್ಚರ್ ಮಾಡೋದು, ಬಾಯಿಗೆ ಬಂದಂಗೆ ಮಾತಾಡಿ ಅವಳ ಮನಸ್ಸಿಗೆ ನೋವು ಮಾಡೋದು, ಇದನ್ನೇ ಮಾಡ್ತಾ ಇದ್ದಿದ್ದು ಅತ್ತೆ ತಾಯಿ ಲಲಿತಾ ಬಂದಾಗ ಮಾತ್ರ ತುಂಬಾನೇ ಚೇಂಜ್ ಆಗಿಬಿಡ್ತಾ ಇದ್ಲು. ಅರೆ ಲಲಿತಾ, ಇದೇನೇ ಇದು ದಿಢೀರ್ ಅಂತ ಬಂದಿದ್ಯಾ? ಒಂದ್ ಮಾತು ಹೇಳಿ ಬರೋದಲ್ವಾ? ಅಯ್ಯೋ ಇಲ್ಲ ಅದಕ್ಕೆ, ಯಾಕೋ ನನ್ನ ಮಗಳು ತುಂಬಾ ನೆನಪಾದ್ಲು. ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಅವಳು ನಿನ್ ಮಗಳು ಅನ್ನೋದಕ್ಕಿಂತ ನನ್ನ ಮಗಳು ಅಂತಾನೆ ಹೇಳ್ಬೋದು ಕಣೆ. ನನಗಂತೂ ಅವಳಿಲ್ದೆ 1 ನಿಮಿಷನೂ ಇರೋದಕ್ಕಾಗಲ್ಲ ಹೇಳು. ಯಾವಾಗ್ಲೂ ಪದೇ ಪದೇ ನೆನಪಾಗ್ತಾನೆ ಇರ್ತಾಳೆ ಕಣೆ. ನನ್ನ ಸೊಸೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಅವಳಂತೂ ನನ್ನ ಸ್ವಂತ ಮಗಳು ಅನ್ಕೊಂಡ್ಬಿಟ್ಟಿದ್ದೀನಿ ಕಣೆ. ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದೀನಿ. ಇರು, ಅವಳನ್ನೇ ಕರಿತೀನಿ. ಮಗಳೇ ಕೀರ್ತನ, ಮಗಳೇ ಎಲ್ಲಿದೆಯಾ ಬಂಗಾರ? ಬಾಯಿಲಿ ಯಾರು ಬಂದಿದ್ದಾರೆ ಅಂತ ನೋಡು. ಅಯ್ಯೋಯ್ಯೋಯ್ಯೋ ಲಲಿತಾ, ನಿನ್ ಮಗಳಿಗೆ ನಿನ್ ನೋಡ್ದೆ ತುಂಬಾ ದಿನ ಆಗಿತ್ತಲ್ಲ. ನಿನ್ ನೋಡಿದ್ಕೊಳ್ಳೇನೆ ಕಣ್ಣಲ್ಲೆಲ್ಲ ನೀರೇ ಬಂದ್ಬಿಡ್ತು ನೋಡು. ಯಾಕೆ ಮಗಳೇ, ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ನಿನ್ನ, ನನ್ನ ಮಗಳ ಥರನೇ ನೋಡ್ಕೋತಿದ್ದೀನಿ. ಆದ್ರೂ ಯಾಕೆ ಹೀಗೆ ಅಳ್ತಿದ್ಯಾ? ನೋಡು, ಹೀಗೆಲ್ಲ ಅಳ್ಬಾರ್ದು. ನಿನ್ನ ಅಮ್ಮಂಗೂ ಬೇಜಾರಾಗಲ್ವಾ? ನಾನೇನೋ ನಿನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅನ್ಸಲ್ವಾ? ಅರೆ ಯಾಕಮ್ಮ ಕೀರ್ತನ, ಏನಾಯ್ತು? ಲೇ ಕೀರ್ತನ, ನಾನು ನಿನ್ನೆ ಕೇಳ್ತಾ ಇರೋದು ಕಣೆ. ಏನೇ ಯೋಚನೆ ಮಾಡ್ತಾ ನಿಂತಿದ್ಯಾ? ಅವಾಗಿಂದ ಲೋಡ ಲೋಡ ಅಂತ ಬಾಯಿ ಬಡ್ಕೋತಾನೆ ಇದ್ದೀನಿ. ನೀನ್ ಮಾತ್ರ ಯಾವುದೋ ಯೋಚನೆಯಲ್ಲಿ ಮುಳುಗೋಗಿದ್ಯಲೆ. ಅಲ್ಲ ಕಣೆ, ಆ ಹುಡುಗನ ನೀನ್ ಬಿಟ್ಕೊಳ್ಳೋ ಅವಶ್ಯಕತೆ ಏನಿತ್ತೆ? ನನಗಾಗಲ್ಲ, ಯಾವ್ದಾದ್ರೂ ಹಾಸ್ಟೆಲ್ಗೆ ತಗೊಂಡೋಗಿ ಬೆಚ್ಚ ಹಾಕು ಅಂತ ಹೇಳೋದ್ ಬಿಟ್ಟು ನಾನೇ ನೋಡ್ಕೋತೀನಿ ಅಂತಿದ್ಯಾ? ನಿನಗಾಗುತ್ತೇನೆ? ಹಾ, ಏನಮ್ಮ ಹೇಳ್ತಿದ್ಯಾ ನೀನು? ಏನೋ ಯೋಚನೆ ಮಾಡ್ತಾ ನಿನ್ ಮಾತಿಗೆ ತಲೆನೇ ಕೊಡ್ಲಿಲ್ಲ. ಏನು ಮಗುನ ಯಾಕೆ ಬಿಟ್ಕೊಳ್ಳೋದು ಅಂತನ? ಅಮ್ಮ, ನೀನ್ ಯಾವ ತರ ಯೋಚನೆ ಮಾಡ್ತಿದ್ಯಾ? ಒಂದ್ ಟೈಮಲ್ಲಿ ಅತ್ತೆ ಮನೆಗೆ ನನ್ನ ಕರ್ಕೊಂಡೋಗಿ ಬಿಟ್ಟಿದೆ. ಅವತ್ತು ಅವರು ನನ್ನನ್ನ ಬಿಟ್ಕೊಂಡಿಲ್ಲ ಅಂದಿದ್ರೆ ನಿನ್ ಪರಿಸ್ಥಿತಿ ಹೇಗಿರ್ತಿತ್ತು ಹೇಳು? ನಿನಗಾದ್ರೂ ಅವಾಗ ಸಪೋರ್ಟಿಗೆ ಅಪ್ಪ ಇದ್ರು. ಆದ್ರೆ ಪಾಪ ನನ್ನ ಆದ್ನಿಗೆ ಅವಳ ಗಂಡನೂ ಇಲ್ಲ. ಹೀಗಿರೋ ಪರಿಸ್ಥಿತಿನಲ್ಲಿ ನಾನು ಅವಳ ಮಗನ್ನ ನನ್ನ ಮಗನಾಗೆ ನೋಡ್ಕೋಬೇಕು. ಅದು ಬಿಟ್ಟು ನಾನು ಪರಿಸ್ಥಿತಿಗೆ ಇನ್ನ ತುಪ್ಪ ಸುರಿಯೋ ಕೆಲಸನ ಮಾಡ್ಲೇಬಾರ್ದಮ್ಮ. ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರೆ ಇನ್ನೂ ದೊಡ್ಡದಾಗೆ ಉರಿಯುತ್ತೆ ಹೊರತು ಅದೇನು ಕೆಟ್ಟು ಹೋಗಲ್ಲ ಅಲ್ವಾ? ಅದಕ್ಕೆ ನೋಡು, ನೀನು ಏನೇನೋ ಯೋಚನೆ ಮಾಡ್ಕೊಂಡು ಸುಮ್ಮನೆ ನಿನ್ನ ಮನಸ್ಥಿತಿನೂ ಹಾಳು ಮಾಡ್ಕೋಬೇಡ. ಕೀರ್ತನ ತನ್ನ ತಾಯಿ ಎದುರಿಗೆ ಅತ್ತೆ ಮನೇಲಾಗಿರೋ ಅವಮಾನ ಯಾವುದನ್ನು ಹೇಳ್ಕೊಂಡಿರಲ್ಲ. ಆದ್ರೆ ಅವಳ ಮನ್ಸಲ್ಲಿ ಮಾತ್ರ ಅದೆಲ್ಲನೂ ಹಾಗೆ ಅಚ್ಚೊಳ್ದಿರುತ್ತೆ. ಇದು ಕೀರ್ತನನ್ ಮಾತ್ರ ಸ್ಟೋರಿ ಅಲ್ಲ, ಅದೆಷ್ಟೋ ಜನದ್ದು. ಕೆಲವೊಂದು ಪರಿಸ್ಥಿತಿಗಳನ್ನ ನಿಭಾಯಿಸ್ಕೊಳ್ಳೋದಕ್ಕಾಗ್ದೇನೆ ಸಂಬಂಧಿಕರ ಮನೇಲಿ ಹೋಗಿ ಇರಲೇಬೇಕಾಗಿರುತ್ತೆ. ಅವ್ರು ಮಾಡೋ ಅವಮಾನಗಳನ್ನ, ಕಷ್ಟಗಳನ್ನ ಸಹಿಸಲೇಬೇಕಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು. ಯಾರ್ಯಾರು ವಿಡಿಯೋಸ್ ಹಾಗೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.